ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ. ಹ. ಅಂದ್ರೆ ನಮ್ಮೂರು ಅಥವಾ ಈ ದೊಡ್ಡ ಸಿಟಿ ನೋಡೋಕೆ ಒಂದು ದೊಡ್ಡ ಜಿಕ್ಸೋ ಪಜಲ್ ತರಹ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಸೊ ಇವತ್ತಿನ ಮಿಷನ್ ಏನಂದ್ರೆ ಈ ದೊಡ್ಡ ಸಿಟಿ ಹೇಗೆ ಕೆಲಸ ಮಾಡುತ್ತೆ, ಆಮೇಲೆ ಯಾರಿದನ್ನ ನೋಡ್ಕೊಳ್ತಾರೆ, ಮತ್ತೆ ನಾವೆಲ್ಲರೂ ಈ ಪಜಲ್ನ ಹೇಗೆ ಒಂದು ಮುಖ್ಯ ಭಾಗ ಆಗಿದೀವಿ ಅಂತ ನಮ್ಮ ಸೋರ್ಸಿಂದ ತಿಳ್ಕೊಳ್ಳೋಣ. ಕರೆಕ್ಟ್. ಈಗ ಒಂದು ದೊಡ್ಡ ಸಿಟಿಯನ್ನ ಒಟ್ಟಿಗೆ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಅದಕ್ಕೆ ಅದನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಡಿವೈಡ್ ಮಾಡ್ತಾರಲ್ವಾ? ಹೌದು, ಇಡೀ ನಗರವನ್ನ ವಾರ್ಡ್ಸ್ ಆಗಿ ವಿಂಗಡಿಸ್ತಾರೆ. ಹ. ಅಂದ್ರೆ ಚಿಕ್ಕ ಏರಿಯಾಸ್ ಅಂತ. ಆಮೇಲೆ ಪ್ರತಿಯೊಂದು ವಾರ್ಡ್ಗೆ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರ್ತಾರೆ. ಓ, ಅಂದ್ರೆ ಲೈಕ್ ಇವರು ಆ ಏರಿಯಾದ ಕ್ಯಾಪ್ಟನ್ ಇದ್ದ ಹಾಗೆ ಅನ್ಬೋದಾ? ಎಕ್ಸಾಕ್ಟ್ಲಿ, ಕ್ಯಾಪ್ಟನ್ ತರಾನೇ. ಮತ್ತೆ ಇವರಿಗೆ ಹೆಲ್ಪ್ ಮಾಡೋಕೆ ವಾರ್ಡ್ ಕಮಿಟಿ ಅಂತ ಕೂಡ ಇರುತ್ತೆ. ಇವರೆಲ್ಲ ಸೇರಿ ಸಿವಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸಿವಿಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ಈ ಟ್ರ್ಯಾಶ್ ಪಿಕಪ್ ಸರಿಯಾಗಿ ಆಗ್ತಿದ್ಯಾ ಅಥವಾ ಲೋಕಲ್ ಕ್ಲಿನಿಕ್ನಲ್ಲಿ ಮೆಡಿಸಿನ್ ಇದೆಯಾ ಅಂತ ನೋಡ್ಕೊಳ್ಳೋದು ತಾನೇ? ಹೌದು, ಅದೇ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂದ್ರೆ ಲೈಕ್ ಲೀಕಿ ಪೈಪ್ ಅಥವಾ ಪಾಟ್ ಹೋಲ್ ಇದ್ರೆ ರಿಪೋರ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ವಾವ್, ಅವಾಗ ನಾವು ಒಂದು ರೀತಿ ನಮ್ಮ ಊರಿನ ಡಿಟೆಕ್ಟಿವ್ಗಳ ಹಾಗೆ ಕೆಲ್ಸ ಮಾಡ್ತೀವಿ ಅಂತಾಯ್ತು. ಖಂಡಿತ, ನಾವೇ ಡಿಟೆಕ್ಟಿವ್ಸ್ ಆಗ್ಬಿಟ್ಟು ಇಲ್ಲಿ. ಇದನ್ನ ನೋಡಿದ್ರೆ ಒಂದು ದೊಡ್ಡ ಸ್ಕೂಲ್ನ ಬೇರೆ ಬೇರೆ ಕ್ಲಾಸ್ ರೂಮ್ಸ್ ಆಗಿ ಡಿವೈಡ್ ಮಾಡಿ ಪ್ರತಿಯೊಂದಕ್ಕೂ ಒಬ್ಬ ಕ್ಲಾಸ್ ಮಾನಿಟರ್ ಅನ್ನ ಮಾಡಿದ ಹಾಗೆ ಇದೆ. ಆದ್ರೆ ಇಷ್ಟೆಲ್ಲ ಕೆಲ್ಸ ಮಾಡಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ಒಳ್ಳೆ ಪ್ರಶ್ನೆ. ವಾರ್ಡ್ಗಳು ಪ್ರಾಬ್ಲಮ್ಸ್ ರಿಪೋರ್ಟ್ ಮಾಡಿದ್ಮೇಲೆ ಅರ್ಬನ್ ಲೋಕಲ್ ಬಾಡೀಸ್ಗಳು ತಮ್ಮ ಫಂಕ್ಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ಶುರು ಮಾಡ್ತಾರೆ. ಅಂದ್ರೆ ಪ್ರತಿದಿನ ನಮಗೆ ಬೇಕಾದ ಸಿವಿಕ್ ಸರ್ವಿಸಸ್ ಕೊಡೋದು ಇವ್ರೇನಾ? ಹೌದು. ಗಾರ್ಬೇಜ್ ಕಲೆಕ್ಷನ್, ವೇಸ್ಟ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಹೆಲ್ತ್ ಮತ್ತೆ ವಾಟರ್ ಸಪ್ಲೈ ಇವೆಲ್ಲ ಅವರೇ ನೋಡ್ಕೊಳ್ಳೋದು. ಓ, ಮತ್ತೆ ಈ ಹೊಸ ರಸ್ತೆಗಳ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಗವರ್ಮೆಂಟ್ ಸ್ಕೀಮ್ಸ್ ಇಂಪ್ಲಿಮೆಂಟೇಷನ್ ಕೂಡ ಅವರೇ ಮಾಡ್ತಾರಾ? ಕರೆಕ್ಟ್. ಮನೆಗನ್ನ ಕಟ್ಟೋದು, ಗಿಡ ನೆಡೋದು ಎಲ್ಲ ಸೇರ್ಕೊಳ್ಳುತ್ತೆ. ಇದಕ್ಕೆಲ್ಲ ಹಣ ಬರೋದು ಲೋಕಲ್ ಟ್ಯಾಕ್ಸಸ್ ಇಂದ, ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ತರ. ಸೊ ನಾವು ಕಟ್ಟೋ ಟ್ಯಾಕ್ಸ್ ಇಂದಾನೇ ಊರು ಡೆವಲಪ್ ಆಗೋದು. ಹೌದು. ಮತ್ತೆ ತಪ್ಪು ಮಾಡಿದ್ರೆ ಹಾಕೋ ಫೈನ್ಸ್ ಮತ್ತೆ ಪೇಯ್ಡ್ ಸರ್ವಿಸಸ್ ಮೂಲಕ ಕೂಡ ಹಣ ಬರುತ್ತೆ. ಇವಾಗ ರಸ್ತೆ ಮೇಲೆ ಕಸ ಬಿಸಾಕಿದ್ರೆ ಫೈನ್ ಕಟ್ಬೇಕು. ಇದು ಎಲ್ಲರೂ ರೂಲ್ಸ್ ಫಾಲೋ ಮಾಡ್ಲಿ ಅಂತ ತಾನೆ? ಆದ್ರೆ ಕೇವಲ ಸರ್ಕಾರ ಮಾತ್ರ ಕೆಲ್ಸ ಮಾಡಿದ್ರೆ ಸಾಕಾಗತ್ತಾ? ಖಂಡಿತ ಸಾಲದು. ಕೇವಲ ಸರ್ಕಾರ ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೇನೆ ಸಿಟಿ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಸಿಟಿಸನ್ ಡ್ಯೂಟೀಸೂ ಇದ್ದೇ ಇರುತ್ತೆ. ನಿಜ. ಮನೆಯಲ್ಲೇ ವೇಸ್ಟ್ ಸೆಗ್ರಿಗೇಷನ್ ಮಾಡೋದು ಎಷ್ಟು ಮುಖ್ಯ ಅಲ್ವಾ? ಹೌದು. ಹಸಿ ಕಸಕ್ಕೆ ಗ್ರೀನ್ ಬಿನ್ ಮತ್ತೆ ಪ್ಲಾಸ್ಟಿಕ್ ಪೇಪರ್ಗೆ ಬ್ಲೂ ಬಿನ್ ಯೂಸ್ ಮಾಡಬೇಕು. ನಾವೆಲ್ಲ ಅಕ್ಕಪಕ್ಕದವರು ಜೊತೆಯಾಗಿ ಕೆಲಸ ಮಾಡದೆ ಕಮ್ಯುನಿಟಿ ಕೋಆಪರೇಷನ್. ಸೊ ಅಕೌಂಟಬಿಲಿಟಿ ಅಂದ್ರೆ ಜವಾಬ್ದಾರಿ ಎರಡೂ ಕಡೆಯಿಂದಲೂ ಇರಬೇಕು. ಸರ್ಕಾರದ ಜೊತೆ ನಮ್ಮ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಕೂಡ ಇಂಪಾರ್ಟೆಂಟ್. ಹೌದು. ಇದನ್ನ ನಾನು ಒಂದು ಕಥೆ ತರ ಹೇಳ್ತೀನಿ ಕೇಳಿ. ಸಿಟಿ ಅನ್ನೋದು ಒಂದು ದೊಡ್ಡ ಗಾರ್ಡನ್ ಇದ್ದಾಗೆ. ಸರ್ಕಾರ ಅದಕ್ಕೆ ಮಣ್ಣು ಮತ್ತೆ ನೀರ್ ಕೊಡಬಹುದು. ಆದ್ರೆ ಹೂವು ಆಡಬೇಕು ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನೋಡ್ಕೊಳ್ಬೇಕು ಅಲ್ವಾ? ಕರೆಕ್ಟ್. ನಮ್ಮೆಲ್ಲರ ಪ್ರೀತಿ ಕಾಳಜಿ ಇದ್ರೇನೆ ಆ ಗಾರ್ಡನ್ ಚೆನ್ನಾಗಿರೋಕ್ ಸಾಧ್ಯ. ನಾವೆಲ್ಲರೂ ಈ ದೊಡ್ಡ ಸಿಟಿ ಟೀಮ್ನ ಆಟಗಾರರು ಅಂತ ಗೊತ್ತಾಯ್ತು. ಪಬ್ಲಿಕ್ ಪಾರ್ಟಿಸಿಪೇಷನ್ ಇಂದಾನೇ ಊರನ್ನ ಕ್ಲೀನಾಗಿಡ್ಬೋದು ಅನ್ನೋದು ಈ ಡೀಪ್ ಡೈವ್ ಇಂದ ನಮಗೆ ಸ್ಪಷ್ಟ ಆಯ್ತು. ಹೌದು. ನಮ್ಮೆಲ್ಲರ ಪಾತ್ರ ತುಂಬಾನೇ ಇದೆ. ನಮ್ಮ ಊರು ನಮ್ಮ ಜವಾಬ್ದಾರಿ. ಖಂಡಿತ.